Hi everyone, welcome to my YouTube channel. So in this video we are going to solve or answer for the preparatory 2 of 2026 science. So this video let us answer for part A physics. So in part A physics the first question is MCQ. The SI unit of resistivity is dash. So SI unit of resistivity it is ohm meter. ಸೊ ಈ ಕ್ವಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಓಮ್ ಮೀಟರ್. ಇನ್ನು ಎರಡನೇ ಕ್ವಶನಿಗೆ ಬರೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್ ಈಸ್. ಪ್ರಿನ್ಸಿಪಲ್ ಫೋಕಸ್ಗೂ ಆಪ್ಟಿಕ್ ಸೆಂಟರ್ಗೂ ಈ ಡಿಸ್ಟೆನ್ಸ್ ನೋಡೋದಾದರೆ ಇಟ್ ಈಸ್ ಫೋಕಲ್ ಲೆಂತ್. ಸೊ ಫಾರ್ ಸೆಕೆಂಡ್ ಒನ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ ಫೋಕಲ್ ಲೆಂತ್. MCQ ಆಯಿತು. ಇನ್ನು ಎರಡನೇ ಮೇನಿಗೆ ಬರೋಣ. ಎರಡನೇ ಮೇನಲ್ಲಿ 2 questions will be there. Each question will carry 1 marks. So what does the thumb indicates in the right hand thumb rule? So in the right hand thumb rule, the thumb indicates the direction of current. So thumb current na direction na indicate ಮಾಡುತ್ತೆ. Mention the role of fuse in the domestic circuit. So domestic circuit ನಲ್ಲಿ fuse na function ನೋಡೋದಾದ್ರೆ it protects the electrical appliances from damage. ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಡ್ಯಾಮೇಜಿಂದ ಯಾರು ಪ್ರೊಟೆಕ್ಟ್ ಮಾಡ್ತಾರೋ ಅವ್ರನ್ನ ನಾವು ಫ್ಯೂಸ್ ಅಂತ ಕರಿಬೇಕು. ಇನ್ನು ಥರ್ಡ್ ಮೈನಿಗೆ ಬರೋಣ. 3 ಕ್ವಶನ್ ಇರುತ್ತೆ. ಈಚ್ ಕ್ವಶನ್ ವಿಲ್ ಕ್ಯಾರಿ 2 ಮಾರ್ಕ್ಸ್. ರೈಟ್ ಎನಿ 2 ಮೆಥಡ್ಸ್ ಆಫ್ ಇನ್ಕ್ರೀಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇಲ್ಲಿ 3 ಇದೆ, ಯಾವುದಾದ್ರೂ 2ನ್ನ ಚೂಸ್ ಮಾಡ್ಕೋಬೋದು. ಒಂದು ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ಕಾಯಿಲ್. ಸೊ ಕಾಯಿಲ್ದು ಟರ್ನ್ಸನ್ನು ಇನ್ಕ್ರೀಸ್ ಮಾಡೋ ಮೂಲಕ ಒಂದು. ಎರಡನೇದು ಬೈ ಇನ್ಕ್ರೀಸಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಕರೆಂಟ್. ಸೊ ಕರೆಂಟಿನ ಮ್ಯಾಗ್ನಿಟ್ಯೂಡ್ನ ಇನ್ಕ್ರೀಸ್ ಮಾಡಬಹುದು. ಮೂರನೇದು ಬೈ ಡಿಕ್ರೀಸಿಂಗ್ ದ ರೇಡಿಯಸ್ ಆಫ್ ದ ಕಾಯಿಲ್. ಫಸ್ಟ್ ಒನ್ ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್, ಬೈ ಇನ್ಕ್ರೀಸಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಕರೆಂಟ್, ದೆನ್ ಬೈ ಡಿಕ್ರೀಸಿಂಗ್ ದ ರೇಡಿಯಸ್ ಆಫ್ ದ ಕಾಯಿಲ್. ಇನ್ನು 6th ಕ್ವಶನ್ ಬಂದು, ಸೊ ಈ ಥರ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ನಲ್ಲಿ 2 ರೆಸಿಸ್ಟಾರ್ಗಳು ಸೀರೀಸ್ ಪ್ಯಾರಲಲ್ ಆಗಿದೆ, ಒಂದು ರೆಸಿಸ್ಟಾರ್ ಸೀರೀಸ್ ಆಗಿದೆ. ಸೊ ಇಲ್ಲೇನೇನು ಕೊಟ್ಟಿದ್ದಾನೆ ಅಂದರೆ 6 ಓಮು ಮತ್ತು 3 ಓಮ್ ರೆಸಿಸ್ಟಾರು 2 ಪ್ಯಾರಲಲ್ ಆಗಿದೆ. ಹಾಗಾದ್ರೆ ಅವೆರಡನ್ನೂ ಪ್ಯಾರಲಲ್ ನಾವು ನೋಡಿಕೊಂಡ್ರೆ ಸೊ 1/RT ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ಹಾಗಾದರೆ ಸೊ 1/6 ಪ್ಲಸ್ 1/3 6ನ LCM ತೆಕ್ಕೊಂಡ್ರೆ ಸೊ ವಿ ವಿಲ್ ಗೆಟ್ 2 ohm as the resistor. So when 6 ohm and 3 ohm are connected in parallel, so ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ಲು 2 ohm ಬರುತ್ತೆ. ಹಾಗಾದರೆ ಆ 2 ohm ಮತ್ತು ಇದು 2 ಸೀರೀಸ್ ಆಗಿದೆ. ಸೊ ಈಗ ನಮಗೇನು ಇಲ್ಲಿ ಬರುತ್ತೋ ಟೋಟಲ್ ರೆಸಿಸ್ಟೆನ್ಸು ಅದು ಮತ್ತು ಈ ರೆಸಿಸ್ಟಾರ್ ಇದೆಯಲ್ಲ 2 ಸೀರೀಸ್ ಆಗಿರುತ್ತೆ. ಈ 2 ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿರುತ್ತಪ್ಪ ಅಂದರೆ 4 ohm ಇರುತ್ತೆ. ಹಾಗಾದ್ರೆ ಇದ್ರದ್ದು 2 ohm ಪ್ಲಸ್ ಎಕ್ಸ್, ಈ 2 ohm ಪ್ಲಸ್ ಎಕ್ಸ್ನ ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ 4. ಸೊ ಎಕ್ಸ್ ಈಸ್ ಈಕ್ವಲ್ ಟು 4 - 2 ವಿಚ್ ಈಸ್ ಈಕ್ವಲ್ ಟು 2 ohm. ಸೊ ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಇಲ್ಲಿ ಒಂದು ರೆಸಿಸ್ಟಾರ್ನ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಆ ರೆಸಿಸ್ಟಾರ್ ಎಕ್ಸ್ನ ವ್ಯಾಲ್ಯೂ ಸೊ ಇಟ್ ವಿಲ್ ಬಿ ದಿಸ್ ಈಸ್ ದ ರೆಸಿಸ್ಟಾರ್ ಎಕ್ಸ್, ಇದ್ರ ವ್ಯಾಲ್ಯೂ 2 ohm ಆಗಿರುತ್ತೆ. ಫಸ್ಟು 6 ohm 3 ohmನ ಪ್ಯಾರಲಲಾಗಿ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬಂದಿದ್ದ ಆನ್ಸರ್ನ ಎಕ್ಸ್ಗೆ ಸೀರೀಸಾಗಿ ಕನೆಕ್ಟ್ ಮಾಡಿದ್ರೆ 4 ohm ಬರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಇನ್ನು 7th ಒನ್ನು ಸೊ ಇಲ್ಲೊಂದು ಇದನ್ನು ಕೊಟ್ಟಿದ್ದಾನೆ, ಏನು ಒಂದು ಪ್ರಿಸಮ್ನ ಮೂಲಕ. ಸೊ ಇಲ್ಲೊಂದು ಗ್ರೀನ್ ಕಲರ್ ಟ್ರಾನ್ಸ್ಪರೆಂಟ್ ಇಲ್ಲಿದೆಯಲ್ಲ, ಇದು ಗ್ರೀನ್ ಕಲರ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಇದು. ಸೊ ವೈಟ್ ಲೈಟನ್ನು ಈ ಗ್ರೀನ್ ಕಲರ್ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಮೂಲಕ ಪಾಸ್ ಮಾಡಿದಾಗ ಸೊ ನಮಗೆ ಎ ಯಾವ ಕಲರು, ಈ ಕಡೆ ಬಿ ಅಂತ ಕೊಟ್ಟಿದ್ದಾನೆ, ಈ ಬಿ ಯಾವ ಕಲರ್ ಅಂತ ಕೇಳಿದ್ದಾನೆ, ಯಾವ ಕಲರ್ ಲೈಟ್ ಅಂತ. ಸೊ ಯಾವಾಗ ವೈಟ್ ಲೈಟು ಈ ಗ್ರೀನ್ ಕಲರ್ ಶೀಟ್ನ ಮೂಲಕ ಪಾಸ್ ಆಗುತ್ತೋ ಈ ಗ್ರೀನ್ ಕಲರ್ ಶೀಟ್ ಏನು ಮಾಡುತ್ತೆ, ಇಟ್ ಅಬ್ಸರ್ವ್ಸ್ ಆಲ್ ದ ಕಲರ್ ಎಕ್ಸೆಪ್ಟ್ ಗ್ರೀನ್. ಸೊ ಗ್ರೀನ್ನ ಬಿಟ್ಟು ಎಲ್ಲ ಕಲರನ್ನು ಅಬ್ಸರ್ವ್ ಮಾಡುತ್ತಿದ್ದು. ಹಾಗಾದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ನ ಮೂಲಕ ಯಾವ ಕಲರ್ ಲೈಟ್ ಪಾಸ್ ಆಗ್ತಾ ಇದೆ ಅಂದರೆ ಎ ಗ್ರೀನು. ಏಕೆಂದರೆ ಇದು ಎಲ್ಲ ಕಲರ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಎಕ್ಸೆಪ್ಟ್ ಗ್ರೀನ್. ಹಾಗಾದರೆ ಎ ಗ್ರೀನು. ಅದೇ ಗ್ರೀನ್ ಅಂತ ಬಂದಾಗ ಮೊನೋಕ್ರಮ್ಯಾಟಿಕ್ ಲೈಟ್. ಮೋನೋ ಅಂದರೆ ಒಂದು ಸಿಂಗಲ್ ಕಲರ್ ಲೈಟು. ಈ ಸಿಂಗಲ್ ಕಲರ್ ಲೈಟ್ನ ಪ್ರಿಸಮ್ ಮೂಲಕ ಪಾಸ್ ಮಾಡಿದಾಗ ನಮಗೆ ಬಿ ಹತ್ರನೂ ಕೂಡ ಇಲ್ಲಿ ಯಾವುದೇ ಲೈಟು ಡಿಸ್ಪರ್ಷನ್ ಆಗೋದಿಲ್ಲ.
ಯಾಕೆಂದರೆ ಲೈಟು ಡಿಸ್ಪರ್ಷನ್ ಆಗಬೇಕು ಅಂದರೆ ಪಾಲಿಕ್ರೋಮ್ಯಾಟಿಕ್ ಲೈಟ್ ಅಷ್ಟೇ ಡಿಸ್ಪರ್ಷನ್ ಆಗೋದು. ಹಾಗಾದ್ರೆ ಇದು ಮೊನೋಕ್ರೋಮ್ಯಾಟಿಕ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಡಿಸ್ಪರ್ಷನ್ ಆಗೋದಿಲ್ಲ, ಬಟ್ ರಿಫ್ರಾಕ್ಷನ್ ಆಗುತ್ತೆ. ಹಾಗಾದರೆ ಬೆಂಡ್ ಆಗಿರೋಂತಹ ಲೈಟ್ ರೇ ಯಾವುದು? ಸೊ ಎ ಈಸ್ ಆಲ್ಸೋ ಗ್ರೀನ್ ಕಲರ್ ಆ್ಯಂಡ್ ಬಿ ಈಸ್ ಆಲ್ಸೋ ಗ್ರೀನ್ ಕಲರ್. ಹಾಗಾದರೆ ಇದಕ್ಕೆ ಆಪ್ಷನ್ ದಟ್ ಈಸ್ ವಾಟ್ ಈಸ್ ದ ಕಲರ್ ಆಫ್ ದ ರೇ ಆಫ್ ಲೈಟ್ ಇಂಡಿಕೇಟೆಡ್ ಆ್ಯಸ್ ಎ ಅಂತ ಕೇಳಿದ್ದಾರೆ. ಎ ಈಸ್ ಗ್ರೀನ್ ಓನ್ಲಿ. ಪ್ರಿಡಿಕ್ಟ್ ದ ಕಲರ್ ಆಫ್ ದ ರೇ ಆಫ್ ಲೈಟ್ ಇಂಡಿಕೇಟೆಡ್ ಆ್ಯಸ್ ಬಿ. ಸೊ ಬಿ ಈಸ್ ಆಲ್ಸೋ ದಟ್ ಈಸ್ ಗ್ರೀನ್ ಓನ್ಲಿ. ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾನೆ. ಅದಕ್ಕೆ ಜಸ್ಟಿಫಿಕೇಷನ್ ಕೊಡೋದಾದರೆ, ಸೊ ಗ್ರೀನ್ ಕಲರ್ ಶೀಟ್ನ ಮೂಲಕ ಯಾವಾಗ ವೈಟ್ ಲೈಟ್ ಪಾಸ್ ಆಗುತ್ತೋ, ಸೊ ಆ ಗ್ರೀನ್ ಕಲರ್ ಶೀಟು ಇಟ್ ಅಬ್ಸರ್ವ್ಸ್ ಆಲ್ ದ ಕಲರ್ ಎಕ್ಸೆಪ್ಟ್ ಗ್ರೀನ್. ಸೊ ಹಾಗಾದರೆ ಶೀಟ್ನ ಮೂಲಕ ಗ್ರೀನ್ ಕಲರ್ ಮಾತ್ರ ಬರ್ತಾ ಇದೆ. ಆ ಗ್ರೀನ್ ಕಲರ್ ಲೈಟು ಪ್ರಿಸಮ್ಗೆ ಬಿದ್ದಾಗ ಪ್ರಿಸಮ್ ಯಾವುದೇ ಕಲರನ್ನು ಡಿಸ್ಪರ್ಸ್ ಮಾಡೋದಿಲ್ಲ, ಯಾಕೆಂದರೆ ಇಲ್ಲಿರೋದು ಒಂದೇ ಕಲರು, ಮೊನೋಕ್ರೋಮ್ಯಾಟಿಕ್ ಲೈಟು. ಹಾಗಾದರೆ ರಿಫ್ರಾಕ್ಟೆಡ್ ಆದಂಥ ಲೈಟ್ ಯಾವುದು? ಅದು ಕೂಡ ಗ್ರೀನ್ ಲೈಟ್. ಇನ್ನು 8th ಒನ್ ರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಯಾವಾಗ ಅಂದರೆ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ F1. ಸೊ ಆಬ್ಜೆಕ್ಟನ್ನು F1ನಲ್ಲಿ ಇಟ್ಟಾಗ ಇಮೇಜು ಇನ್ಫಿನಿಟಿನಲ್ಲಿ ಉಂಟಾಗುತ್ತೆ. ವೆನ್ ಆಬ್ಜೆಕ್ಟ್ ಈಸ್ ಅಟ್ F1 ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ. ಇದು ಪೊಸಿಷನ್ನು. ಇನ್ನು ಸೈಜ್ ಆಫ್ ದ ಇಮೇಜ್ನ ಕೇಳಿದ್ದಾರೆ. ಸೈಜ್ ಆಫ್ ದ ಇಮೇಜ್ ಈಸ್ ಹೈಲಿ ಎನ್ಲಾರ್ಜ್ಡ್ ಅಂತ ಬರೀಬೇಕು. ಪೊಸಿಷನ್ನು ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಸೈಜು ಹೈಲಿ ಎನ್ಲಾರ್ಜ್ಡ್. ಇನ್ನು 9th ಕ್ವಶನಿಗೆ ಬರೋಣ. ಮಯೋಪಿಯಾ ಅಂದರೆ ಏನು? ಸೊ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ಆಬ್ಜೆಕ್ಟ್. ಕಾಸಸ್ಸು ಡ್ಯೂ ಟು ಥಿಕ್ ಹೈ ಲೆನ್ಸ್ ಆ್ಯಂಡ್ ಡ್ಯೂ ಟು ಎನ್ಲಾರ್ಜ್ಡ್ ಐಬಾಲ್. ಹಾಗಾದರೆ ನೇಮ್ ದ ಟೈಪ್ ಆಫ್ ಲೆನ್ಸ್ ಯೂಸ್ಡ್ ಟು ಕರೆಕ್ಟ್ ಮಯೋಪಿಯಾ. ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಇದಕ್ಕೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾನೆ. ಟಿಂಡಾಲ್ ಎಫೆಕ್ಟ್ ಅಂದರೆ ಏನು ಅಂತ ಕೊಟ್ಟಿದ್ದಾನೆ. ದ ಫೆನಾಮಿನನ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ by colloidal particles. The phenomenon of scattering of light by colloidal particles is called Tyndall effect. ಇದು Tyndall effect ಅಂದರೆ ಏನು? ಅದರೊಳಗೆ ಒಂದು ಕ್ವಶನ್ ಕೇಳಿದ್ದಾನೆ. ವಿಚ್ ಪ್ರಾಪರ್ಟಿ ಆಫ್ ದ ಸ್ಕ್ಯಾಟ್ರಿಂಗ್ ಪಾರ್ಟಿಕಲ್ ಡಿಸೈಡ್ಸ್ ದಿ ಕಲರ್ ಆಫ್ ದಿ ಸ್ಕ್ಯಾಟರ್ಡ್ ಲೈಟ್ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಬರೀಬೇಕು, ಯಾವಾಗ ವೆನ್ ಲೈಟ್ ಫಾಲ್ಸ್ ಆನ್ ದ ಸ್ಮಾಲರ್ ಪಾರ್ಟಿಕಲ್ಸ್ it scatters a light of shorter wavelength such as violet, indigo, blue. ಯಾವಾಗ ಲೈಟು ಸ್ಮಾಲ್ ಪಾರ್ಟಿಕಲ್ಸ್ ಮೇಲೆ ಬೀಳುತ್ತೋ ಆ ಲೈಟ್ ಏನು ಮಾಡುತ್ತೆ? ಸೊ ಆ ಪಾರ್ಟಿಕಲ್ ಏನು ಮಾಡುತ್ತೆ? ಸೊ ಶಾರ್ಟರ್ ವೇವ್ ಲೆಂತ್ ಇರೋಂತಹ ಕಲರ್ ಲೈಟನ್ನು ಸ್ಕ್ಯಾಟರ್ ಮಾಡುತ್ತೆ. ಹಾಗಾದರೆ ಶಾರ್ಟರ್ ವೇವ್ ಲೆಂತ್ ಕಲರ್ ಲೈಟ್ ಯಾವ್ಯಾವುದು? ವೈಲೆಟು, ಇಂಡಿಗೋ, ಬ್ಲೂ. ದೇರ್ ಫೋರ್ ಸ್ಕೈ ಅಪಿಯರ್ಸ್ ಬ್ಲೂ. ಅದೇ ಲೈಟು ವೆನ್ ಇಟ್ ಫಾಲ್ಸ್ ಆನ್ ದ ಬಿಗ್ಗರ್ ಪಾರ್ಟಿಕಲ್ ಇಟ್ ಸ್ಕ್ಯಾಟರ್ಸ್ ಎ ಕಲರ್ ಲೈಟ್ ಆಫ್ ಆಲ್ ವೇವ್ ಲೆಂತ್. ಎಲ್ಲ ವೇವ್ ಲೆಂತ್ ಇರೋಂತಹ ಲೈಟನ್ನು ಸ್ಕ್ಯಾಟರ್ ಮಾಡುತ್ತೆ. ಹಾಗಾದ್ರೆ ಎಲ್ಲ ವೇವ್ ಲೆಂತ್ ಇರೋಂಥ ಕಲರ್ ಲೈಟ್ ಯಾವುದಪ್ಪ ಅಂದರೆ ದಟ್ ಈಸ್ ವೈಟ್ ಲೈಟ್. ದೇರ್ ಫೋರ್ ಕ್ಲೌಡ್ ಅಪಿಯರ್ಸ್ ವೈಟ್. ಇದನ್ನು ಇದಕ್ಕೆ ಆನ್ಸರ್ ಮಾಡಬೇಕು. ಎ ಕ್ವಶನ್. ಬಿನಲ್ಲಿ ವಾಟ್ ಈಸ್ ದ ಕಲರ್ ಆಫ್ ದಿ ಡೇಂಜರ್ ಸಿಗ್ನಲ್ ಲೈಟ್ಸ್ ಅಂತ ಕೇಳಿಯೇನೆ. ಇಟ್ ಈಸ್ ರೆಡ್ ಇನ್ ಕಲರ್. ಅದಕ್ಕೆ ಕಾರಣ ಹೇಳೋದಾದರೆ ಇಟ್ ಹ್ಯಾಸ್ ಲಾಂಗರ್ ವೇವ್ ಲೆಂತ್, ಇಟ್ ಈಸ್ ಲೀಸ್ಟ್ ಸ್ಕ್ಯಾಟರ್ಡ್. ಇದನ್ನು ಬರೀಬೇಕು. ನೆಕ್ಸ್ಟು, ಎ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಈಸ್ ಪ್ಲೇಸ್ಡ್ ಓವರ್ ಎ ಬಾರ್ ಮ್ಯಾಗ್ನೆಟ್. ಐರನ್ ಫೈಲಿಂಗ್ಸ್ ಆರ್ ಸ್ಪ್ರಿಂಕಲ್ಡ್ ಓವರ್ ದ ಗ್ಲಾಸ್ ಶೀಟ್. ದ ಗ್ಲಾಸ್ ಶೀಟ್ ಈಸ್ ಗಿವನ್ ಎ ಜೆಂಟಲ್ ಟ್ಯಾಪ್ ಆ್ಯಂಡ್ ಫಾಲೋಯಿಂಗ್ ಅಬ್ಸರ್ವೇಷನ್ಸ್ ಆರ್ ಮೇಡ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಐರನ್ ಫೈಲಿಂಗ್ ಫಾರ್ಮ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸ್ ಅಂತ ಇದೆ. ಅದಕ್ಕೆ ಬರೀಬೇಕು ನೀವು, ಬಿಕಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಯಸ್ ಕ್ಲೋಸ್ಡ್ ಲೂಪ್. ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟ್. ವಿ ಹ್ಯಾವ್ ಟು ರೈಟ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ ದಿಸ್ ಫಸ್ಟ್ ಒನ್. ಎರಡನೇ ಕ್ವಶನ್ನು, ಐರನ್ ಫೈಲಿಂಗ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ನಿಯರ್ ದ ಪೋಲ್ಸ್ ಅಂತ ಕೇಳಿದ್ದಾನೆ. ಬಿಕಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಮೋರ್ ಅಟ್ ದ ಪೋಲ್ಸ್ ದ್ಯಾನ್ ಅಟ್ ದ ಸೆಂಟರ್. ನೆಕ್ಸ್ಟ್ ಅದರೊಳಗೆ ಮೂರನೇ ಕ್ವಶನ್ ಕೇಳಿದ್ದಾನೆ. ಆಸ್ ಮೂವ್ಡ್ ಅವೇ ಫ್ರಮ್ ದ ಬಾರ್ ಮ್ಯಾಗ್ನೆಟ್ the distribution of the iron filings become rarer because as the distance increases from the bar magnet, magnetic field strength decreases. That is, magnetic field strength and distance are inversely proportional. ಇದನ್ನು ಬರೀಬೇಕು. ಇದಕ್ಕೆ ನಮಗೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಡಯಾಗ್ರಾಮ್ನಲ್ಲಿ ಇಲ್ಲೊಂದು ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ನಲ್ಲಿ ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಗ್ನೆಟಿಕ್ ಪೋಲ್ ಎ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾಗ್ನೆಟಿಕ್ ಪೋಲ್ ಬಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಪೋಲ್ ಎ ಯಾವುದು, ಮ್ಯಾಗ್ನೆಟಿಕ್ ಪೋಲ್ ಬಿ ಯಾವುದು?
ಇದನ್ನು ಐಡೆಂಟಿಫೈ ಮಾಡಬೇಕು. ಈಗ ನಾವು ಐಡೆಂಟಿಫೈ ಮಾಡೋದಕ್ಕೆ ಎಲೆಕ್ಟ್ರಾನ್ಸು ಈಗ ಹೋಗ್ತಾ ಇದೆ. ಹಾಗಾದರೆ ಎಲೆಕ್ಟ್ರಾನ್ಸು ಈಗ ಹೋಗ್ತಾ ಇದೆ ಅಂದರೆ ಕರೆಂಟು ಈಗ ಹೋಗಬೇಕು. ಇಟ್ ಶುಡ್ ಮೂವ್ ಇನ್ ಆಪೋಸಿಟ್ ಡೈರೆಕ್ಷನ್. ಹಾಗಾದರೆ ಕರೆಂಟ್ ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡೋಣ. ಸೊ ನೋಡಿ, ಈಗ ಇಟ್ಕೋಬೇಕು. ಸೊ ಈಗ ಇಟ್ಕೊಂಡ್ರೆ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇದು ಕರೆಂಟ್ನ ಡೈರೆಕ್ಷನ್ ತೋರಿಸುತ್ತೆ. ಸೊ ಈಗ ಇಟ್ಕೊಳ್ಳೋಣ. ಈಗ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ವಿ ಹ್ಯಾವ್ ಟು ಯೂಸ್ ದ ಫ್ಲೆಮಿಂಗ್ಸ್ ವಿ ಹ್ಯಾವ್ ಟು ಯೂಸ್ ಅವರ್ ಲೆಫ್ಟ್ ಹ್ಯಾಂಡ್. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ದ ಕರೆಂಟ್ ಈಸ್ ಮೂವಿಂಗ್ ಇನ್ ಇಸ್ ಡೈರೆಕ್ಷನ್, ಈ ಡೈರೆಕ್ಷನ್. ಯಾಕೆಂದರೆ ಎಲೆಕ್ಟ್ರಾನ್ಸ್ ಈಗ ಮೂವ್ ಆಗ್ತಾ ಇದೆ ಅಂದರೆ ಹಾಗಾದರೆ ಕರೆಂಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಆ್ಯಂಡ್ ಇಲ್ಲೇನು ಕೊಟ್ಟಿದ್ದೇನೆ, ಇಫ್ ದ ಬೀಮ್ ಡಿವಿಯೇಟ್ಸ್ ಇನ್ ದ ಡೈರೆಕ್ಷನ್ ಔಟ್ ಆಫ್ ದಿ ಸರ್ಫೇಸ್ ಆಫ್ ದಿ ಪೇಪರ್ ಅಂತ ಕೊಟ್ಟಿದ್ದೇನೆ. ಹಾಗಾದರೆ ನಾವು ಅಪ್ಲೈ ಮಾಡಬೇಕಾದ್ರೆ ಅದನ್ನು ನಾವು ಈಗ ಅಪ್ಲೈ ಮಾಡ್ಕೋಬೇಕು. ಫಸ್ಟು ನಾವು ಕರೆಂಟ್ನ ಡೈರೆಕ್ಷನ್ ನೋಡೋದಾದರೆ ಈಗಿರುತ್ತೆ. ಕರೆಂಟ್ನ ಡೈರೆಕ್ಷನ್ ಈಗ ತೋರಿಸ್ಬೇಕು ಕರೆಂಟ್ನ ಡೈರೆಕ್ಷನ್ನು. ಸೊ ಕರೆಂಟ್ನ ಡೈರೆಕ್ಷನ್ನು ನಾವು ಈಗ ಇಟ್ಕೋಬೇಕು. ಇದೆಯಲ್ಲ, ಇದು ಮಿಡ್ಲ್ ಫಿಂಗರು. ಸೊ ಮಿಡ್ಲ್ ಫಿಂಗರನ್ನು ನಾವು ಈಗ ತೋರಿಸ್ಬೇಕು. ಹೀಗೆ ಮಿಡ್ಲ್ ಫಿಂಗರ್ ಈ ಕಡೆಗೆ ಬರಬೇಕು. ನೆಕ್ಸ್ಟು ಇನ್ನೇನು ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಫೀಲ್ಡು ಯಾವ ಡೈರೆಕ್ಷನ್ ಅಂತ ನೋಡ್ಕೋಬೇಕು. ಇಲ್ಲಿ ಮೇನ್ ಏನಾಗಿದೆ ಅಂದರೆ ಈ ಫೋರ್ಸ್ ಇದೆಯಲ್ಲ, ಈ ಫೋರ್ಸು ಇಟ್ ಈಸ್ ಔಟ್ ಆಫ್ ದಿ ಪೇಪರ್. ಸೊ ಫೋರ್ಸು ಔಟ್ ಆಫ್ ದಿ ಪೇಪರ್ ಇರಬೇಕು. ಹೀಗೆ ಔಟ್ ಆಫ್ ದಿ ಪೇಪರ್ ಇರಬೇಕು ಅಂದಾಗ ಸೊ ವಿ ಹ್ಯಾವ್ ಟು ಯೂಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ಕೋಬೇಕು. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಅಪ್ಲೈ ಮಾಡಿದಾಗ ಸೊ ಈಗ ಔಟ್ ಆಫ್ ದಿ ಪೇಪರ್ ಅಂತ ಕೊಟ್ಟಿದ್ದೇನೆ. ಇದು ಔಟ್ ಆಫ್ ದಿ. ಫಸ್ಟ್ ಏನು ಮಾಡೋಣ, ಇದು ಕರೆಂಟ್ನ ಡೈರೆಕ್ಷನ್. ಸೊ ಈಗ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ ಅಂದರೆ ನಾರ್ತಿಂದ ಸೌತ್ಗೆ ಹೋಗ್ತಾ ಇದೆ. ಸೊ ಇದು ಕರೆಂಟ್ನ ಡೈರೆಕ್ಷನ್. ದ ಕರೆಂಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಹಾಗಾದರೆ ಇಲ್ಲಿ ಮ್ಯಾಗ್ನೆಟಿಕ್ ಪೋಲ್ ಅಂತ ಕೊಟ್ಟಿದ್ದಾನಲ್ಲ, ಈ ಮ್ಯಾಗ್ನೆಟಿಕ್ ಪೋಲ್ ಇದೆಯಲ್ಲ, ದಿಸ್ ಮ್ಯಾಗ್ನೆಟಿಕ್ ಪೋಲ್ ಎ, ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್. ಕರೆಂಟ್ ಎಲೆಕ್ಟ್ರಾನ್ಸ್ ಈಗ ಹೋಗ್ತಾ ಇದೆ ಅಂದರೆ ಕರೆಂಟ್ ಈಗ ಬರಬೇಕು. ನೋಡಿ, ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಎಲೆಕ್ಟ್ರಾನ್ಸ್ ಈಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಗಿದೆ. ಹಾಗಾದರೆ ಏನು ಕೇಳಿದ್ದಾರೆ, ಪ್ರಿಡಿಕ್ಟ್ ದ ಪೋಲ್ ಆಫ್ ದ ಮ್ಯಾಗ್ನೆಟ್ ಇಂಡಿಕೇಟೆಡ್ ಆಸ್ ಎ. ಸೊ ಎ ಅಂತ ಬಂದಾಗ ಇಟ್ ಈಸ್ ನಾರ್ತ್ ಪೋಲ್. ಸ್ಟೇಟ್ ದ ಪ್ರಿನ್ಸಿಪಲ್ ದಟ್ ಹೆಲ್ಪ್ಸ್ ಇನ್ ಪ್ರಿಡಿಕ್ಷನ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಹೋಲ್ಡ್ ಯುವರ್ ಲೆಫ್ಟ್ ಹ್ಯಾಂಡ್ ಸಚ್ ದಟ್ thumb, forefinger and middle finger are mutually perpendicular to each other such that thumb indicates the direction of force, forefinger indicates the direction of magnetic field and middle finger indicates the direction of current. ಇನ್ನು ಇದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವುದಪ್ಪ ಅದು ಅಂದರೆ 11th one. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್? ಮ್ಯಾಗ್ನಿಫಿಕೇಷನ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ to that of object distance, or magnification is defined as the ratio of height of the image to that of height of the object. So V by U adu magnification hai. HI by H0 adu kuda magnification hai. If the magnification of the image produced by a lens is +2, ade question continuation, m +2 ide, then what type of lens is this anta kelidiyane. ಸೊ ಪಾಸಿಟಿವ್ ಇದೆ, ಎಮ್ ಮೋರ್ ದ್ಯಾನ್ 1 ಇದೆ, ಹಾಗಾದರೆ ಕಾನ್ವೆಕ್ಸ್ ಲೆನ್ಸ್ ಅಂತಲೇ ಬರೀಬೇಕು. ಪಾಸಿಟಿವ್ ಇದ್ದು ಎಮ್ನ ವ್ಯಾಲ್ಯೂ ಮೋರ್ ದ್ಯಾನ್ 1 ಇದೆ ಅಂದಮೇಲೆ ಇಟ್ ಈಸ್ ಕಾನ್ವೆಕ್ಸ್ ಲೆನ್ಸ್. ಇನ್ನು 2 ಮೀಡಿಯಮ್ ಕೊಟ್ಟಿದ್ದಾನೆ, ಎ ಬಿ. ಎದು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ, ಬಿದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ. ವಿಚ್ ಆಫ್ ದೀಸ್ 2 ಮೀಡಿಯಮ್ ಈಸ್ ಆಪ್ಟಿಕಲಿ ಡೆನ್ಸರ್? ಬಿನೇ ಆಪ್ಟಿಕಲಿ ಡೆನ್ಸರ್, ಯಾಕೆಂದರೆ ಇವೊಂದು ರಿಫ್ರಾಕ್ಟಿವ್ ಇಂಡೆಕ್ಸು ಜಾಸ್ತಿ ಇದೆ. ಇನ್ ವಿಚ್ ಮೀಡಿಯಮ್ ದ ಸ್ಪೀಡ್ ಆಫ್ ಲೈಟ್ ಈಸ್ ಮೋರ್? ಸೊ ಸ್ಪೀಡ್ ಆಫ್ ಲೈಟು ಮೀಡಿಯಮ್ ಏನಲ್ಲಿ ಕಡಿಮೆ. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸು ಜಾಸ್ತಿ, ಡೆನ್ಸರು. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ, ಸ್ಪೀಡು ಜಾಸ್ತಿ. ಬಿಕಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಸ್ಪೀಡ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಅದರೊಳಗಡೆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಸ್ಟೇಟ್ 2 laws ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಫಸ್ಟ್ ಲಾ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. Second law, the incident ray, normal ray and reflected ray. All the 3 ray lies on the same plane. Incident ray, normal ray and reflected ray all lie on the same plane. Next, adrolage B question. Write any 2 differences between concave mirror and convex mirror. Concave mirror, the reflecting surface is curved inward.
A convex mirror, the reflecting surface is curved outward. It is converging mirror, it is diverging mirror. It forms real as well as virtual image. It forms only it forms only virtual image. Idu differences. Next, state Ohm's law. 12th question and the last question of physics part. It states that at constant temperature, current flowing through a conductor is proportional to potential difference across its end. According to Ohm's law, V is equal to IR. Next, list the factor on which the resistance of a conductor depends. So resistance of a conductor depends upon length of the conductor, area of cross section, nature of material and temperature of conductor. According to that one, R is equal to rho L by A. The potential difference between 2 points of a conducting wire is 1 volt. What is the meaning of this statement? Idu B question 12th ali. If 1 joule of work is done to move 1 coulomb of charge from one point to another point. So by this we have successfully answered for all the questions related to physics part of PP2. In the next video we are going to answer for chemistry part of PP2. Till then, thank you very much. Still, those who have not subscribed my channel, please subscribe it. Those who already subscribed, please watch my videos, like my videos and share my videos, and please have the same encouragement as you did in the earlier. So thanks for everyone for watching my YouTube channel. So thanks everyone once again.